ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಲೂಗಡ್ಡೆ ಉಪಯೋಗಿಸಿ ಆಲೂಗಡ್ಡೆ ಪಲ್ಯ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ತಾ ಇದ್ದೀನಿ. ಇದು ದೋಸೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ತಿಂತಾ ಇದ್ರೆ ತಿಂತಾನೆ ಇರೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಆಲೂಗಡ್ಡೆ ಬೇಕು. ನಾನಿಲ್ಲಿ 5 ತೊಗೊಂಡಿದ್ದೀನಿ. ಜಾಸ್ತಿ ಇದ್ದರೆ ನಿಮ್ಮನೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಆಲೂಗಡ್ಡೆ ತೊಗೊಂಡು ಬಳಸಿ. ನಾನಿಲ್ಲಿ 5 ಆಲೂಗಡ್ಡೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಇದನ್ನು ನೀಟಾಗಿ ತೊಳಿಬೇಕು. ಆಲೂಗಡ್ಡೆಯಲ್ಲಿ ಮಣ್ಣಿರುತ್ತೆ, ಸೊ ನೀವು ನೀಟಾಗಿ ಕ್ಲೀನಾಗಿ ತೊಳ್ಕೊಳ್ಳಿ. ಎಲ್ಲ ಆಲೂಗಡ್ಡೆನೂ ಕ್ಲೀನಾಗಿ ತೊಳ್ಕೊಬೇಕು. ಆಲೂಗಡ್ಡೆ ಎಲ್ಲ ತೊಳ್ಕೊಂಡಾದ್ಮೇಲೆ ಈ ಥರ ಕುಕ್ಕರ್ಗೆ ಹಾಕಿ ವಾಟರ್ನ ಹಾಕಿಬಿಟ್ಟು ಒಳಗಡೆ ನೀವು ಕೂಗಿಸ್ಬೇಕು. ನೋಡಿ, ಕೂಗ್ಸಿದ್ದೀನಿ. ಇವಾಗ ಕೂಗಿಸಿ 3 ವಿಷಲ್ ಹೊಡ್ಸಿದ್ದೀನಿ. 3 ವಿಷಲ್ ಹೊಡ್ಸಿದ್ಮೇಲೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಈ ಥರ ಸ್ಪೂನಿಂದನೋ ಈ ಥರ ಚುಚ್ಚಿ ನೋಡಬೇಕು. ಈ ಥರ ಚುಚ್ಚಿ ನೋಡಿದಾಗ ಅವು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೋಡಿ, ಈ ಥರ ನೀರನ್ನೆಲ್ಲ ಬಿಸಿ ನೀರು, ತುಂಬ ಬಿಸಿ ನೀರಿರುತ್ತೆ, ಅದನ್ನು ನಾವು ಸಿಪ್ಪೆ ತೆಗಿಬೇಕಲ್ಲ, ಹಾಗಾಗಿ ಇದನ್ನು ಸೋಸ್ಕೊಬೇಕು. ಸೋಸ್ಕೊಂಡು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ಳಿ. ಅದು ಕೋಲ್ಡ್ ಆಗುತ್ತೆ, ಬೇಗ ಮಾಡ್ಕೊಬೇಕು ಅನ್ನೋದಕ್ಕೆ. ಇದನ್ನೆಲ್ಲ ನಾವು ಈಗ ಸಿಪ್ಪೆ ಎಲ್ಲ ತೆಗಿಬೇಕು. ಇವಾಗ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗಿಬೇಕು. ಆಲೂಗಡ್ಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಆಲೂಗಡ್ಡೆದೆಲ್ಲ ಪೂರ್ತಿ ತೆಗಿಬೇಕು. ಸಿಪ್ಪೆನ ತೆಗ್ದಾದ್ಮೇಲೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡೋದಿಲ್ಲ ಅಂದರೆ ಈ ಥರ ಕೈಲೇ ಸ್ಮ್ಯಾಶ್ ಮಾಡ್ಬೋದು. ನಮ್ಮನೇಲಿ ಸ್ಮ್ಯಾಶ್ ಮಾಡೋದಿಲ್ಲ, ಸೊ ನಾನು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ 3 ವಿಷಲ್ ಹೊಡ್ಸಿದ್ರೆ ಕೈಲೇ ಆರಾಮಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದು ತುಂಬ ಬಿಸಿ ಇದ್ದಾಗ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಸುಡುತ್ತೆ ಕೈಗೆ. ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೋಲ್ಡ್ ಆದಮೇಲೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ನಾನು ಕೈಲೇ ಈ ಥರ ಸ್ಮ್ಯಾಶ್ ಮಾಡಿರೋದು ನೀಟಾಗಿ ಬಂದಿದೆ. ಇವಾಗ ನಾನು ಒಗ್ಗರಣೆಗೆ ಇಷ್ಟನ್ನ ಬಳಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟನ್ನ ಕಟ್ ಮಾಡಿಕೊಂಡು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಬಾಣಲಿನ ಇಟ್ಟು ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕಿ, ತುಂಬ ಜಾಸ್ತಿ ಆಯಿಲ್ನ ಹಾಕಕ್ಕೆ ಹೋಗ್ಬಿಡಿ, ಹೆಲ್ತ್ಗೆ ಒಳ್ಳೆಯದಲ್ಲ ತುಂಬ ಆಯಿಲ್ನ ಬಳಸೋದು. ಈಗ ಸಾಸಿವೆನ ಹಾಕಬೇಕು. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು 1 ಬೈ 1 ಹಾಕಬೇಕು. ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಬೇಕು. ಕರಿಬೇವಿನ ಸೊಪ್ಪನ್ನ ನಾನು ಮೊದಲೇ ಯೂಸ್ ಮಾಡಿಲ್ಲ, ಯಾಕಂದರೆ ಚಟಪಟ ಅಂತ ಸಿಡಿಯುತ್ತೆ, ತುಂಬ ಕಣ್ಗೆಲ್ಲ ಆರುತ್ತೆ ಅಂತ ಹಾಕ್ಕೊಬೇಕು. ಇವಾಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಅವಾಗವಾಗ ಕೈ ಆಡ್ತಾ ಇರಿ ಸೋಟಲ್ಲಿ, ಇಲ್ಲಾಂದರೆ ಸೈಡಲ್ಲೆಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಅವಾಗ ಸೀದೋಗಿರೋ ಥರ ಇದ್ದಾಗ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಚೆನ್ನಾಗಿ ಬೆಂದಾದ್ಮೇಲೆ ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದು ಆಲೂಗಡ್ಡೆನ ಹಾಕಬೇಕು. ಎಲ್ಲ ಆಲೂಗಡ್ಡೆನೂ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಅದಕ್ಕೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಿ 1 ಗ್ಲಾಸ್ ಅಷ್ಟು ವಾಟರ್ನ ಹಾಕೊಬೇಕು. ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಬರಬೇಕು ಅಂದರೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಲೇ ಮಾಡ್ಕೊಬೇಕು. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಗಟ್ಟಿನೂ ಮಾಡ್ಕೊಬೇಡಿ. ಬೇಯ್ತಾ ಸೀದು ಹೋಗ್ಬಿಡುತ್ತೆ ಒಂದೊಂದು. ಇವಾಗ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಮೊದಲು ಹಾಕೊಬೋದು, ಇವಾಗಲೂ ಹಾಕೊಬೋದು. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರ್ಕೊಳ್ಳಿ. ಅರಿಶಿನ ಎಲ್ಲ ಹಾಕಬೇಕು, ಚೆನ್ನಾಗಿ ಅದೆಲ್ಲ ಬೇಯಬೇಕು, ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಆ ಥರ ಹಾಕಿ ಚೆನ್ನಾಗಿ ಬೇಯಿಸಿ. ಇದೇನಿಲ್ಲ, ಮೊದಲೇ ನಾವು ಆಲೂಗಡ್ಡೆ ಬೇಯಿಸ್ಕೊಂಡಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಇದು ಒಂದು 10 ನಿಮಿಷದಲ್ಲೇ ಆಗಿಬಿಡುತ್ತೆ.
ಇವಾಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಕುದಿ ಬಂದಿದೆ ಚೆನ್ನಾಗಿ. ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ತಿರ್ಕೊಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಲಾಸ್ಟಲ್ಲಿ. ನೋಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಇದನ್ನು ದೋಸೆ ಜೊತೆಗೆ ಸರ್ವ್ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತ ಹೇಳಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತಾ, ನೀವು ಕೂಡ ತಿಂದು ಟೇಸ್ಟಿಯಾಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.